ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಕಾರ ಜಡಕ್ಕೆ ಲಿಂಗ ಇಲ್ಲ, ಒಪ್ಕೊಳ್ಳೋಣ. ಕಲ್ಲಿಗಿಲ್ಲ, ಬೆಂಕಿಗೆ ಲಿಂಗ ಇಲ್ಲ, ಗಂಡು ಬೆಂಕಿ ಹೆಣ್ಣು ಬೆಂಕಿ ಅಂತೇನಿಲ್ಲ. ನೆಲ, ಆಕಾಶ, ನೀರು ಇವಕ್ಕೆ ಗಂಡು ಹೆಣ್ಣು ಭೇದ ಇಲ್ಲ. ಯಾವುದು ಜಡವೋ ಅದಕ್ಕೆ ಲಿಂಗ ಭೇದ ಇಲ್ಲ. ಚೈತನ್ಯಕ್ಕೆ ಇದೆ. ಚೈತನ್ಯಕ್ಕೂ ಲಿಂಗ ಭೇದ ಇಲ್ಲ ಅಂದರೆ ಇನ್ನು ಯಾವುದಕ್ಕೆ ಇರೋಕ್ಕೆ ಸಾಧ್ಯ ಅಂತ ಹೇಳಿ ಎಷ್ಟು ಚಂದದ ಮಾತು ಹೇಳ್ತಾರೆ ಅಂದರೆ, ಕೃಷ್ಣ ಬರೀ ತಿರುಗಿದರೆ ಸಾಲದು, ಈ ಕೋಣೆಯಿಂದ ಆಚೆಯ ಕೋಣೆಗೆ ಹಾರಬೇಕು, ಹಾರಿ ತಿರುಗಿ ನಿಲ್ಲಬೇಕು. ಅವನು ತಿರುಗಿ ನಿಂತ ಜಾಗದಲ್ಲಿ ಗರ್ಭಗುಡಿಯ ಗೋಡೆ ಒಡೆಯಬೇಕು ಮತ್ತು ಬೀದಿಯ ಪಶ್ಚಿಮದ ಗೋಡೆ ಒಡೆಯಬೇಕು. ಎಷ್ಟೆಲ್ಲ ಅಧ್ವಾನಗಳು! ಕೃಷ್ಣನಿಗಾಗಿ ಕನಕದಾಸರು ಇಷ್ಟೆಲ್ಲ ಕತೆ ಕಟ್ಟಬೇಕಾ? ನಂಬುವವರಿಗೆ ತರ್ಕ ಬೇಕಿಲ್ಲ. ಹಾಗಾದರೆ ಆದದ್ದೇನು? ಈ ಪದ್ಯದ ವರ್ಣನೆ ಸೊಂಟದ ಹಿಂಬದಿಗೆ ಅನ್ವಯವಾಗುವುದಿಲ್ಲ. ಯಾಕೆಂದರೆ ಇದು ಪೀತಾಂಬರ ತೊಟ್ಟ ನಿತಂಬ, ನಡುದಾರ ಬಿಗಿದ ನಿತಂಬ, ರಮೆಯೇರಿ ಕುಳಿತ ನಿತಂಬ ಖಂಡಿತವಾಗಿಯೂ ಸೊಂಟದ ಹಿಂಭಾಗ ಅಲ್ಲ. ನಿತಂಬದ ನಿರ್ವಚನಾರ್ಥ ಏನು ಅಂದರೆ ಕಾಮದ ಆಕರ್ಷಣೆಗೆ ಸಂಬಂಧಪಟ್ಟ ಅವಯವ. ಸೊಂಟ, ತೊಡೆ, ಪೃಷ್ಠ ಈ ಮೂರನ್ನೂ ಸಮಷ್ಟಿಯಾಗಿ ಆಚಾರ್ಯರು ನಿತಂಬ ಎಂದು ಕರೆದಿದ್ದಾರೆ. ಇದು ನಿರ್ವಚನದ ಹಿನ್ನೆಲೆಯಲ್ಲಿ ಬಂದ ಅರ್ಥ. ರಮೆ ಕೂತ್ಕೋತಾಳೆ ಅಂದರೆ ನಿತಂಬದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬರೆದದ್ದು ಹೇಗೆ ಬರೀತಾರೆ? ನಿತಂಬದ ಸುತ್ತ ನಡುದಾರು ಬಿಗಿದಿದೆ, ನಿತಂಬದ ಮೇಲೆ ಜಗದ ತಾಯಿ ಕುಳಿತಿದ್ದಾಳೆ, ಆದ್ದರಿಂದ ಅದು ತೊಡೆ, ನಾರಾಯಣನ ತೊಡೆಯ ನೆಲೆಯಬೇಕು. ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಇರುವಂಥ ನನ್ನ ಅತ್ಯಂತ ಗೌರವಕ್ಕೆ ಪಾತ್ರರಾದಂಥ ಶ್ರೀ ಮಲ್ಲೇಪುರಂ ವೆಂಕಟೇಶ್ರವರೇ, ಇವತ್ತಿನ ಬನ್ನಂಜೆ ಪ್ರಶಸ್ತಿಗೆ ಭಾಜನರಾದಂಥ ರಮೇಶ್ರವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಂಬ ಚೆನ್ನಾಗಿ ಮಾತಾಡಿದಂಥ ವಿಜಯ ಸಿಂಹರವರೇ ಹಾಗೂ ಎಲ್ಲ ಸಭಿಕರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ವೀಣಾ ಹೇಳಿದ ಹಾಗೆ ಇದೊಂದು PhD ಥೀಸಿಸ್ ವಿಷಯ. ಇದು ಬನ್ನಂಜಿಯವರು ಮತ್ತು ಮಧ್ವಾಚಾರ್ಯರ ಬಗ್ಗೆ ಜೊತೆ ಕಂಪೇರ್ ಮಾಡೋದಾದರೆ, ಅವ್ರ ಬಗ್ಗೆ ಹೇಳಿದಂಥ ವಿಷಯಗಳನ್ನು ಹೇಳೋದಾದರೆ ಒಂದು PhD ಥೀಸಿಸ್ ಆಗಬೇಕಾದಂಥ ಕೆಲಸ ಅದು. ಕರೆಕ್ಟಾಗಿ ಅರ್ಧ ತಾಸಿಗೆ ಮುಗಿಸ್ತೀನಿ. ಅರ್ಧ ತಾಸು ಅಂತ ಹೇಳಿದರೆ ನಾನು ವಿಜ್ಞಾನದ ವಿದ್ಯಾರ್ಥಿ, ಹೆಚ್ಚಿಗೆ ಹೋಗಬಾರ್ದು. ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯರು ಒಪ್ಪಿಕೊಂಡದ್ದು ಹಾಗೂ ಪ್ರೀತಿಯಿಂದ ಅಪ್ಪಿಕೊಂಡದ್ದು ತತ್ವವಾದವನ್ನು, ದ್ವೈತ ಸಿದ್ಧಾಂತವನ್ನು. ಮಧ್ವಾಚಾರ್ಯರು ಅವರ ಪರಮ ಗುರು, ದೈವ. ನ ಮಾಧವ ಸಮೋ ದೇವ ನ ಚ ಮಧ್ವ ಸಮೋ ಗುರು ಅಂತ ನಂಬಿದವರು. ನಂಬಿಕೆ ಅದು ಬರೀ ಕಣ್ಣು ಮುಚ್ಚಿ ಕೆನ್ನೆ ತಟ್ಕೊಂಡು ಒಪ್ಪಿದ್ದಲ್ಲ, ಆಳವಾದ ಅಧ್ಯಯನದಿಂದ, ಸಂಶೋಧನೆಯಿಂದ ಒಪ್ಪಿಕೊಂಡದ್ದು. ನನಗೆ ಗೊತ್ತು, ಬನ್ನಂಜಿಯವರು ಯಾವುದನ್ನು ಕಣ್ಣು ಮುಚ್ಚಿ ಒಪ್ಕೊಳ್ಳೋರಲ್ಲ. ಎಲ್ಲವನ್ನು ಪರಿಶೋಧಿಸಿ ಸರಿ ಅಂದರೆ ಮಾತ್ರ ಹೇಳುವವರು, ಸರಿ ಅಲ್ಲ ಅಂದರೆ ಸರಿ ಅಲ್ಲ ಅಂತ ಮುಖದ ಮೇಲೆ ಹೇಳುವಂಥ ದಾಷ್ಟ್ಯ ಉಳ್ಳಂಥವ್ರು. ಗೋವಿಂದಾಚಾರ್ಯರಿಗೆ ಒಂದು ಸಾತ್ವಿಕ ಕೋಪ ಇತ್ತು. ಅದು ಆಗಾಗ ಪ್ರವಚನಗಳಲ್ಲಿ ಬರೋದು. ನಾವು ಯಾರು ಕೇಳಿದ್ದೀರೋ ಗೊತ್ತಿಲ್ಲ, ಸಾಕಷ್ಟು ಸಲ ಬರೋದು ಮಾತಲ್ಲಿ. ಅದೇನು ಅಂದರೆ, ಈ ಮಾಧ್ವರಲ್ಲೇ ಮಧ್ವ ತತ್ವದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅನ್ನುವಂಥ ಕೋಪ. ಅವ್ರ ಕೋಪ ಶುರು ಆಗೋದು ಎಲ್ಲಿಂದ ಅಂತ. ಇದು ದ್ವೈತವಾದ ಅನ್ಬೇಡಿ, ತತ್ವವಾದ. ಇದು ಮಧ್ವಾಚಾರ್ಯ ಸಿದ್ಧಾಂತ ತತ್ವವಾದ, ಅದರಲ್ಲಿ ದ್ವೈತ ಚಿಂತನೆ ಇದೆ. ಅವ್ರ ಕೋಪ ಇನ್ನೊಂದಿತ್ತು ಮಧ್ವಾಚಾರ್ಯರ ಫೋಟೋದ ಬಗ್ಗೆ. ಸಾಕಷ್ಟು ಸಲ ಕೇಳಿರಬೇಕು. ಒಂದು ಹಳೆ ಫೋಟೋ ಇತ್ತದು, ಈಗ ಸ್ವಲ್ಪ ಬದಲಾವಣೆ ಆಗ್ತಾಯಿದೆ. ಮಧ್ವಾಚಾರ್ಯರು ಬಲಗಡೆ ಮುಖ ತಿರುಗಿಸ್ಕೊಂಡಿದ್ದಾರೆ, ಹಿಂಗೆ 2 ಬೆಟ್ ಮಾಡ್ಕೊಂಡಿದ್ದಾರೆ ಅಂತ. ಅದನ್ನು ಕಂಡ್ರೆ ಬಲೆ ಕೋಪ ಬರೋದು ಅವರಿಗೆ. ಅವ್ರು ಹೇಳೋದು ಅತ್ಯಂತ ಅಶಾಸ್ತ್ರೀಯವಾದಂಥ ಚಿತ್ರ ಇದು. ಯಾಕೆ ಮುಖ ಈ ಕಡೆ ಮಾಡಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು? ಚಿತ್ರ ಬಿಡಿಸಿದವ್ರ ಮುಖ ನೋಡಬಾರ್ದು ಅಂತಾನೋ, ಶಿಷ್ಯರ ಮುಖ ನೋಡಬಾರ್ದು ಅಂತಾನೋ, ಭಕ್ತರ ಮುಖ ನೋಡಬಾರ್ದು ಅಂತ ಯಾಕೆ ಹಿಂಗೆ ಮಾಡಿದ್ದಾರೆ? ಅವರೇ ಹೇಳಿದ ಭಾಷಣದಲ್ಲಿದೆ. ಇದನ್ನು ಯಾವನೋ ಒಬ್ಬ ಧಾರವಾಡದಲ್ಲಿ ಚಿತ್ರಗಾರ ಬಿಡಿಸಿದ್ದಾನೆ, ಚಿತ್ರ ಬಿಡಿಸಿದ್ದಾನೆ. ಚಿತ್ರ ಬಿಡಿಸುವಾಗ ಯಾವುದೋ ಒಂದು ಮಾಡೆಲ್ ಇರಬೇಕಾಗತ್ತೆ ಕಣ್ಣು ಮುಂದೆ. ಬಹುಶಃ ಅವನು ಆರಿಸಿಕೊಂಡದ್ದು ನಿತ್ಯ ಶ್ರಾದ್ದದ ಊಟ ಮಾಡೋ ಬ್ರಾಹ್ಮಣನನ್ನು ಆರಿಸ್ಕೊಂಡಿದ್ದಾನೆ. ಅವನ ಮುಖ ಹಾಗೆ ಇರಬಾರ್ದು, ತೆಗಿಬೇಕಿದನ್ನು ಅಂತ ಹೇಳಿ ಅವ್ರು ಹೇಳ್ತಾರೆ, ಕೃಷ್ಣನ ಗುಡಿಯಲ್ಲಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಬಲಗಡೆ ಒಂದು ಮೂರ್ತಿ ಇದೆ. ಆ ಮೂರ್ತಿಯನ್ನು ನೋಡಿ ಶ್ಲೋಕ ಬರೆದ್ರೋ, ಶ್ಲೋಕ ನೋಡಿ ಮೂರ್ತಿ ಮಾಡಿದ್ರೋ ಗೊತ್ತಿಲ್ಲ. ಅದು ಹೇಗೆ ಇರಬೇಕಾದದ್ದು ಅಂದರೆ, ಬಲಗೈ ಜ್ಞಾನ ಮುದ್ರೆ ಇರಬೇಕು, ಎಡಗೈಯಲ್ಲಿ ಗ್ರಂಥ ಇರಬೇಕು, ಅದಿದೆ, ಎದುರುಗಡೆ ಮುಖ ಮಾಡಿರಬೇಕು ಅಂತ. ಇಷ್ಟು ಚಂದ ವಿವರಣೆ ಮಾಡ್ತಾರೆ ಬನ್ನಂಜಿಯವರು. ಆ ಜ್ಞಾನ ಮುದ್ರೆ ಅನ್ನೋದನ್ನು ಎಷ್ಟು ಚಂದ ವಿವರಣೆ ಮಾಡ್ತಾರೆ. ಇದು ಅಭಯ ಹಸ್ತ.
ಸಾಮಾನ್ಯವಾಗಿ ಕೈ ಹಿಂಗಿರುತ್ತೆ, ಹೆಬ್ಬೆಟ್ಟು ಸ್ವಲ್ಪ ದೂರನೇ ಇರುತ್ತೆ. ಇದು ಭಗವಂತ ಅಂತ ಅವ್ರದ್ದು, ಇದು ಜೀವ, ಇದು ಭಗವಂತ. ಕೈ ಹಿಂಗಿದ್ದಾಗ ಈ ಬೆರಳು ಜೀವ ಈ ಮೂರರ ಜೊತೆಗೆ ಇರ್ತದೆ. ಆ ಮೂರರ ಜೊತೆಗೆ ಇರುವಂಥದ್ದು. ಆ ಮೂರು ಯಾವುದು ಅಂದರೆ ಅವಿದ್ಯೆ, ಮೋಹ ಮತ್ತು ಕರ್ಮ ಅಂತ. ಅವಿದ್ಯೆ, ಮೋಹ ಮತ್ತು ಕರ್ಮದ ಜೊತೆಗೆ ಇದ್ದು ಇದಕ್ಕೂ ಅದರದ್ದೇ ವಾಸನೆ ಬಂದಿದೆ. ಹಾಗೆ ಅಲ್ವಾ, ಶ್ರೀಗಂಧ ಹಿಡ್ಕೊಂಡ್ರೆ ಕೈಗೆ ಶ್ರೀಗಂಧ ವಾಸನೆ ಬರುತ್ತೆ, ಸೀಮೆಎಣ್ಣೆಯಲ್ಲಿ ಕೈ ಹಾಕಿದ್ರೆ ಸೀಮೆಎಣ್ಣೆ ವಾಸನೆ ಬರುತ್ತೆ. ಇದು ಅದ್ರ ಜೊತೆಗಿದ್ದು ಅದರ ಗುಣಗಳನ್ನು ಪಡ್ಕೊಂಡಿದೆ. ಅದು ಈ ಮೂರನ್ನು ಬಿಡಬೇಕು. ಈ ಮೂರು ದುರ್ಗುಣಗಳನ್ನು ಬಿಟ್ಟು ಅಷ್ಟೇ ಅಲ್ಲ, ಅಹಂಕಾರ ತೆಗೆದು ಬಾಗಬೇಕು. ಈ ಮೂರು ಗುಣಗಳನ್ನು ಬಿಟ್ಟು ಅಹಂಕಾರದಿಂದ ತಪ್ಪಿ ಬಾಗಿದಾಗ ಮಾತ್ರ ಭಗವಂತ ಮೇಲೆತ್ತಿ ಬಂದು ಹಿಡ್ಕೊಳ್ತಾನೆ ಅನ್ನೋ ಧ್ಯಾನ ಮುದ್ರೆ ಅಂತ. ಎಷ್ಟು ಚಂದದ ವರ್ಣನೆ ಮಾಡೋರು. ಮಧ್ವಾಚಾರ್ಯರ ಧ್ಯಾನ ಮುದ್ರೆಯನ್ನು ತಿಳಿಸಿದಂಥವ್ರು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು. ನಾನು ಅವರನ್ನು 2 ಹಂತದಲ್ಲಿ ಗುರುತಿಸ್ತೇನೆ. ಬನ್ನಂಜೆಯವರನ್ನು ಒಬ್ಬರು ಕವಿಯಾಗಿ, ಲೇಖಕರಾಗಿ, ಅನುವಾದಕರಾಗಿ ಒಂದು ಮುಖ ಆದರೆ, ಸಂಶೋಧಕರಾಗಿ ಇನ್ನೊಂದು ಮುಖ. ಆದರೆ ನಾನು ಕಂಡದ್ದು ಅವರು ಅನುವಾದ ಯಾವುದೇ ಮಾಡಿದರೂ ಕೂಡ ಅದರಲ್ಲಿ ಸಂಶೋಧಕ ಯಾವಾಗಲೂ ಚುರುಕಾಗೇ ಇರ್ತಾನೆ ಅಂತ. ಸಂಶೋಧನೆಯನ್ನು ಎಲ್ಲೂ ಬಿಡೋಲ್ಲ, ಅವರು ಯಾವತ್ತೂ ಬಿಡಲ್ಲ. ಅವರ ಮಧ್ವ ವಿಜಯದ ಅನುವಾದ ಅತ್ಯಂತ ಅದ್ಭುತವಾದದ್ದು. ಸಾಕಷ್ಟು ಜನ ಮಾಡಿದ್ದಾರೆ, ಆದರೆ ಬನ್ನಂಜಿಯವರ ಅನುವಾದ ಮಾತ್ರ ನನ್ನ ಮನಸ್ಸಿಗೆ ತುಂಬ ಹಿಡಿದಿತ್ತು. ಯಾಕೆ ಹಿಡಿತು ಅಂತ ಕಾರಣ ಅಂದರೆ, ಅಲ್ಲಿ ಕೆಲವು ಬರುವಂಥ ದೋಷ ಅನ್ನಬಹುದಾದಂಥ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಅವ್ರು ಸೂಚಿಸ್ತಾರೆ. ಭಾಳ ಚಂದದ ಮಾತು. ನನಗೂ ಬಹಳ ಸಂಶಯ ಇತ್ತು ಅದರ ಬಗ್ಗೆ ಓದಿದಾಗೆಲ್ಲ. ತಾವು ದಯವಿಟ್ಟು ಆ ಪುಸ್ತಕ ಓದಿದ್ದೀರಿ ಅಂದ್ಕೊಂಡಿದ್ದೀನಿ. ಅವ್ರು ಹೇಳ್ತಾರೆ ಸುಮಧ್ವ ವಿಜಯ ಅಲ್ಲ, ಮಧ್ವ ವಿಜಯ. ಅದು ಸೇರಿಸೋ ಕಾರಣ ಇಲ್ಲ ಅಲ್ಲಿ. ಆನಂತರ ಅವರು 50 ಪುಟಗಳ ಮುನ್ನುಡಿ ಬರೆದಿದ್ದಾರೆ ಅದಕ್ಕೆ. ಆ 50 ಪುಟಗಳ ಮುನ್ನುಡಿನೇ ಒಂದು ಅದ್ಭುತವಾದ ಗ್ರಂಥ ಆಗ್ತದೆ. ಅಷ್ಟು ಚಂದದ ವಿಮರ್ಶೆ ಮಾಡಿದ್ದಾರೆ. ಮಧ್ವ ವಿಜಯದಲ್ಲಿ ಅನೇಕ ಸಂದೇಹಗಳು ಜನರನ್ನು ಕಾಡಿದ್ದಾವೆ, ನನ್ನೂ ಕಾಡಿದ್ದಾವೆ, ಆ ಮಾತು ಬೇರೆ. ಆದರೆ ಬನ್ನಂಜಿಯವರ ವಿವರಣೆಗಳು ಬಹಳಷ್ಟು ಸಂದೇಹಗಳಿಗೆ ಪರಿಹಾರ ಸೂಚನೆ ಮಾಡಿದ್ದಾವೆ. ಎಲ್ಲ ಪರಿಹಾರ ಆಗಿದೆ ಅಂತ ನನಗಿಲ್ಲ, ಇನ್ನೂ ಕೆಲವು ಸಂಶಯ ಇದ್ದೇ ಇದ್ದಾವೆ ನನಗೆ. ಮುಖ್ಯವಾದಂಥ ಅಂಶ ಬನ್ನಂಜಿಯವರ ತಳೋದರೊಳಗೆ ಅಂದರೆ, ಸಾಮಾನ್ಯವಾಗಿ ವೇದಾಂತಿಗಳು ಜೀವಕ್ಕೆ ಲಿಂಗಭೇದ ಇಲ್ಲ ಅಂತ ಹೇಳ್ತಾರೆ. ಜೀವಗಳಿಗೆ ಲಿಂಗಭೇದ ಇಲ್ಲ ಅಂತ. ಮೋಕ್ಷದಲ್ಲಿ ಗಂಡು ಹೆಣ್ಣು ಎಂಬ ಭೇದ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ಮಧ್ವ ವಿಜಯದ 11ನೇ ಸರ್ಗದಲ್ಲಿ ಸುಮಾರು 25ನೇ ಶ್ಲೋಕದಿಂದ 62ನೇ ಶ್ಲೋಕದವರೆಗೆ ಬರುವಂಥ ವರ್ಣನೆಗಳು ಬಹುಶಃ ನಮ್ಮ ಕಾಳಿದಾಸರ ಮೇಘದೂತಕ್ಕಿಂತ ಮೀರಿಸುವಂಥ ಪದ್ಯಗಳಿದ್ದಾವೆ. ಅಲ್ಲಿ ಹೆಣ್ಣು ಗಂಡುಗಳದೆಲ್ಲ ಬರ್ತದೆ ಮಾತು. ಅಂದರೆ ಮೋಕ್ಷದಲ್ಲೂ ಹೆಣ್ಣುಗಳಿದ್ದಾರೆ ಅಂತ ಆಯ್ತಲ್ಲ. ಅದಕ್ಕೆ ಎಷ್ಟು ಚಂದ ವಿವರಣೆ ಬನ್ನಂಜಿಯವರು ಕೊಡ್ತಾರೆ ಅಂದರೆ, ಮಧ್ವಾಚಾರ್ಯರ ಸಿದ್ಧಾಂತದ ಪ್ರಕಾರ ಜಡಕ್ಕೆ ಲಿಂಗ ಇಲ್ಲ, ಒಪ್ಕೊಳ್ಳೋಣ. ಕಲ್ಲಿಗಿಲ್ಲ, ಬೆಂಕಿಗೆ ಲಿಂಗ ಇಲ್ಲ. ಗಂಡು ಬೆಂಕಿ ಹೆಣ್ಣು ಬೆಂಕಿ ಅಂತೇನಿಲ್ಲ. ನೆಲ, ಆಕಾಶ, ನೀರು ಇವಕ್ಕೆ ಗಂಡು ಹೆಣ್ಣು ಭೇದ ಇಲ್ಲ. ಯಾವುದು ಜಡವೋ ಅದಕ್ಕೆ ಲಿಂಗ ಭೇದ ಇಲ್ಲ. ಚೈತನ್ಯಕ್ಕೆ ಇದೆ. ಚೈತನ್ಯಕ್ಕೂ ಲಿಂಗ ಭೇದ ಇಲ್ಲ ಅಂದರೆ ಇನ್ನು ಯಾವುದಕ್ಕೆ ಇರೋಕ್ಕೆ ಸಾಧ್ಯ ಅಂತ ಹೇಳಿ ಎಷ್ಟು ಚಂದದ ಮಾತು ಹೇಳ್ತಾರೆ ಅಂದರೆ, ಈ ಗಂಡು ಹೆಣ್ಣು ಭೇದ ಇರೋದು ಭೂಮಿ ಮೇಲೆ ಮಾತ್ರ ಅಲ್ಲ, ಮೋಕ್ಷದಲ್ಲಿ ಕೂಡ ಇದೆ. ಇದರ ಹಿಂದೆ ಒಂದು ಅದ್ಭುತವಾದ ಮಾತಿದೆ. ದಯವಿಟ್ಟು ತಾವು ನೆನೆಸಬೇಕಾದದ್ದು, ಇದು ಆ ಶತಮಾನದಲ್ಲಿ ಹೇಳಿದಂಥ ಮಾತು. 15 ಅಷ್ಟು 600 ವರ್ಷಗಳ ಹಿಂದೆ ಹೇಳಿದಂಥ ಮಾತು. ಹೇಳ್ತಾರೆ, ಹೆಣ್ಣು ಮಕ್ಕಳು ಸ್ವರ್ಗದಲ್ಲಿ ಇದ್ದಾರೆ ಅಂದರೆ ಅವರು ಕೂಡ ಮೋಕ್ಷ ಯೋಗ್ಯರು. ಗಂಡು ಹೆಣ್ಣುಗಳಿಗೆ ವ್ಯತ್ಯಾಸ ಇಲ್ಲ. ಮೋಕ್ಷ ಸಾಧನೆಯಲ್ಲಿ ಬೇರೆ ಅಂತ ಇಲ್ಲ. ಪುರುಷರಿಗೆ ಹೇಗೆ ಮೋಕ್ಷ ಸಾಧ್ಯವೋ ಹಾಗೆ ಮಹಿಳೆಗೆ ಕೂಡ ಅಷ್ಟೇ ಸಾಧ್ಯ ಇರುವಂಥದ್ದು ಅನ್ನೋ ಸಮಾನತೆಯನ್ನು ಅವತ್ತು ಮಧ್ವಾಚಾರ್ಯ ಹೇಳಿದರು ಅನ್ನೋದನ್ನು ಬನ್ನಂಜಿಯವರು ತಿಳಿಸ್ಕೊಡ್ತಾರೆ. ಆ ಸರ್ಗದಲ್ಲಿ ಬರುವಂಥ ಮಾತು ಬಹಳ ಶೃಂಗಾರ ಇರುವಂಥ ಸರ್ಗ. ಅದು ಶೃಂಗಾರದ ಪದ್ಯಗಳೇ ಇರುವಂಥದ್ದು. ಅಂದರೆ ಅಲ್ಲಿ ಕೂಡ ಹೆಣ್ಣು ಗಂಡುಗಳಿದ್ದಾರೆ ಅಂದಾಗ ಮಹಿಳೆಯರು ಕೂಡ ಮೋಕ್ಷಕ್ಕೆ ಅರ್ಹರಾಗಿದ್ದಾರೆ, ಯಾವ ರೀತಿಯಲ್ಲೂ ಪುರುಷರಿಗೆ ಕಮ್ಮಿ ಅಲ್ಲ ಅಂತ ತೋರಿಸುವಂಥ ಮಾತನ್ನು. ಇನ್ನೊಂದು ನನಗೆ ಬಹಳ ಕಾಡಿದಂಥ ವಿಷಯ ಮಧ್ವ ವಿಜಯದ ಬಗ್ಗೆ. ಮಧ್ವಾಚಾರ್ಯರ ಜೀವನದಲ್ಲಿ ಬಹುದೊಡ್ಡ ಒಂದು ಘಟನೆ ನಾನು ಅಂದ್ಕೊಂಡ ಹಾಗೆ ಶ್ರೀಕೃಷ್ಣ ವಿಗ್ರಹ ಪ್ರತಿಷ್ಠಾಪನೆ. ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು.
ಅಲ್ವಾ? ಈಗ ಅದನ್ನು ಹೇಳೋದು ಮಧ್ವಾಚಾರ್ಯ ಪ್ರತಿಷ್ಠೆಯನ್ನು ಮಾಡಿದ ವಿಗ್ರಹ ಅಂತ ಹೇಳ್ತೀವಿ. ಆದರೆ ಮಧ್ವಾಚಾರ್ಯ ಜೀವನದ ಪ್ರೈಮರಿ ಡಾಕ್ಯುಮೆಂಟ್ ಅಂತ ಏನು ಕರಿತೀವಿ ನಾವು, ಅತ್ಯಂತ ಮೂಲ, ಅವರ ಜೀವನ ಚರಿತ್ರೆಗೆ ಮೂಲ ಆಧಾರ ಗ್ರಂಥ ನಮಗಿರುವಂಥದ್ದು ಮಧ್ವ ವಿಜಯ, ನಾರಾಯಣ ಪಂಡಿತಾಚಾರ್ಯ ಬರೆದಂಥ ಮಧ್ವ ವಿಜಯ. ಅದರಲ್ಲಿ ಸುದ್ದಿನೇ ಇಲ್ಲ. ಇದೆ ಬಹುಶಃ 9ನೇ ಸರ್ಗದಲ್ಲಿ 40ರಿಂದ 43ನೇ ಶ್ಲೋಕ, 4 ಶ್ಲೋಕದಲ್ಲಿ ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಂದ ವಿಗ್ರಹವನ್ನು ಮಧ್ವಸ್ಥರು ತೊಳೆಸಿ ಆಗಲೇ ಇದ್ದಂಥ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಬರುತ್ತೆ. ಅಂದರೆ ಆಗಲೇ ಒಂದು ದೇವಸ್ಥಾನ ಇತ್ತು ಅಂತ ಆಯ್ತಲ್ಲ. ಇದ್ರೆ ಯಾವ ದೇವಸ್ಥಾನ ಇತ್ತು? ವಿಗ್ರಹ ಇರಲಿಲ್ವ? ಹಾಗಾದರೆ ಇದ್ರೆ ಯಾವ ವಿಗ್ರಹ ಇತ್ತು? ಇದನ್ನು ಯಾವುದೂ ಹೇಳೋದಿಲ್ಲ, ನಾರಾಯಣ ಪಂಡಿತರು ಹೇಳೋದಿಲ್ಲ. ನನಗದು ಪ್ರಶ್ನೆ ಇತ್ತು. ಮಧ್ವಾಚಾರ್ಯ ಜೀವನದ ಅತ್ಯಂತ ಮುಖ್ಯವಾದಂಥ ಭಾಗ ಕೃಷ್ಣ ಪ್ರತಿಷ್ಠೆ, ಅದ್ರ ಬಗ್ಗೆನೇ ಜಾಸ್ತಿ ವ್ಯವತ್ತಿಲ್ಲ. ತಾವೆಲ್ಲ ಪ್ರಚಲಿತವಾದ ಕಥೆಗಳನ್ನು ಕೇಳಿದ್ದೀರಿ, ತುಂಬ ಪ್ರಚಲಿತ ಕಥೆಗಳು. ಮಧ್ವಾಚಾರ್ಯರು ಪೂಜೆ ಮಾಡ್ತಾಯಿದ್ರು, ಆಗೊಂದು ಹಡಗು ಹೋಗ್ತಾ ಇತ್ತು. ಬಿರುಗಾಳಿ ಬಂದಾಗ ಹಡಗು ಹೊಯ್ದಾಡೋಕ್ಕೆ ಶುರು ಆಯಿತು. ಆ ನಾವಿಕ ಕೂಕ್ಕೊಂಡ ನಾನು ಪಾರು ಮಾಡಿ ಅಂತ. ದಂಡೆಯಲ್ಲಿ ಕೂತಿದ್ದಂಥ ಮಧ್ವಾಚಾರ್ಯರು ತಮ್ಮ ಕಾವಿ ಶಾಟಿಯನ್ನು ಹೀಗೆ ಬೀಸಿದರು. ಸಮುದ್ರ ಅಲ್ಲೋಲ ಕಲ್ಲೋಲಾಗ ನಿಂತು ಹೋಯಿತು. ಆ ನಾವಿಕ ಬಂದ, ಉಪಕಾರ ಮಾಡಿದ್ರಿ, ನಾನು ಪಾರು ಮಾಡಿದ್ರಿ, ನಿಮಗೇನು ಕೊಡಲಿ ಕಾಣಿಕೆ ಅಂತ ಕೇಳ್ದೆ. ಏನು ಬೇಕಾದರೂ ಕೊಡ್ತೀನಿ, ಮುತ್ತು ರತ್ನ ಇದೆ ಅಂದ. ಅದು ಬೇಡ ಅಂದರು ಮಧ್ವಾಚಾರ್ಯರು. ನೀನು ತೂಕಕ್ಕೋಸ್ಕರ ಮಾಡಿದ್ದೀಯಲ್ಲ, ನಾವಿನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅದು ಗೋಪಿಚಂದ್ರನ ಉಂಡೆಗಳನ್ನು ಕೊಡು ಅಂತ ಕೇಳಿದರು. ಆ ಉಂಡೆ ತೆಗೆದು ನೋಡಿದಾಗ ಕೃಷ್ಣ ವಿಗ್ರಹ ಇತ್ತು. ಅದನ್ನು ತಂದು ಪ್ರತಿಷ್ಠಾಪನೆ ಮಾಡಿದರು ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಇರುವಂಥ ಚಿತ್ರ, ಕಲ್ಪನೆ ಚಿತ್ರ. ಅದನ್ನು ಎಷ್ಟು ಚಂದದ ಮಾತಿದು ಹೇಳ್ತೀನಿ ಕೇಳಿ. ಈ ಪ್ರಸಂಗ ನಮ್ಮ ಮಧ್ವ ವಿಜಯದಲ್ಲಿ ಸಿಗೋಲ್ಲ. ಯಾಕೆ ಬರೀಲಿಲ್ಲ ನಾರಾಯಣ ಪಂಡಿತರು? ಹಾಗಾದರೆ ಅದಕ್ಕೆ 2 ಮಾತನ್ನು ಸಾಮಾನ್ಯವಾಗಿ ನಾರಾಯಣ ಪಂಡಿತ್ ಹೇಳ್ತಾರೆ. ಎಲ್ಲವನ್ನೂ ಬರೆಯೋಕ್ಕೆ ಹೋಗಿಲ್ಲ ನಾನು, ಯಾಕಂದರೆ ಕೆಲವು ದೇವಗುಹ್ಯ ಅಂತಿದೆ. ದೇವಗುಹ್ಯ ಅಂದರೆ ಗೂಢ, ಭಗವಂತನಿಗೆ ಮಾತ್ರ ಗೊತ್ತಿರಬೇಕಾದಂಥ ವಿಷಯ ಎಲ್ರಿಗೂ ಹೇಳೋ ಕಾರಣ ಇಲ್ಲ ಅಂತ ಒಂದಾದರೆ, ಇನ್ನೊಂದು 2ನೇ ಮಾತು ಅವ್ರು ಭಾಳ ಚಂದ ಹೇಳ್ತಾರೆ. ಅದೇನಪ್ಪ ಅಂದರೆ ಗ್ರಂಥ ಬಾಹುಲ್ಯ ಭೀತಿ ಅಂತ. ಗ್ರಂಥ ದೊಡ್ಡದಾಗ್ಬಿಡುತ್ತೆ ಅಂತ, ಇದೆಲ್ಲ ಬರ್ಕೊಂಡ್ರೆ ತುಂಬ ದೊಡ್ಡದಾಗತ್ತೆ ಅಂತ ಬರೀಲಿಲ್ಲ ಅಂತ. ಅದರ ಮುಖ್ಯ ಅಂಶ ಅಲ್ವಾ ಇದು? ಅದು ನನ್ನನ್ನು ಕಾಡ್ತಾ ಇತ್ತು. ಅದಕ್ಕೆ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯ ಎಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂದರೆ, ದಾಖಲೆ ಕೊಡ್ತಾರೆ. ಮುಂದೆ 17ನೇ ಶತಮಾನದಲ್ಲಿದ್ದಂಥ ಫಲಿಮಾರು ಮಠಾಧೀಶರಾಗಿದ್ದ ಶ್ರೀ ರಘುವರ್ಯ ತೀರ್ಥರ ಪ್ರಮೇಯ ನವಮಾಲಿಕಾ ಟೀಕಾ ಅನ್ನುವಂಥ ಗ್ರಂಥ ತೆಗೆದು ಅದರೊಳಗೆ ಬಂದಂಥ ಸಾರಾಂಶವನ್ನು ಕೊಡ್ತಾರೆ. ಆ ಸಾರಾಂಶ ಏನಿದೆ, ಹೆಂಗಿದೆ ನೋಡಿ. ಇದು ದ್ವಾರಕೆಯಿಂದ ಬಂದಂಥ ಹಡಗೊಂದು ಮಲ್ಪೆ ಹತ್ತಿರ ಬಂದಾಗ ಹಾಯಿ ಹಡಗ, ಅದು ಅಂದರೆ ಬಟ್ಟೆ ಕಟ್ಟೆ ಹಾಯಿ ಇರುತ್ತಲ್ಲ, ಹಾಯಿ ಹಡಗ, ಅದು ಒಡೆದು ಹೋಗ್ಬಿಟ್ಟಿತ್ತು. ಒಡೆದು ಹೋಗಿ ಅದರೊಳಗೆ ಕೃಷ್ಣನ ಮೂರ್ತಿ ಇತ್ತು. ಆ ಕೃಷ್ಣನ ಮೂರ್ತಿ ಆ ಗೋಪಿಚಂದನ ಹೊಂಟೆಳಿಗಿರಬೇಕು, ಅದು ಕರಿಗೆ ಸಮುದ್ರದ ಉಪ್ಪಿನ ನೀರಲ್ಲಿ ಮಲಗಿತ್ತು. ಅದನ್ನು ತಿಳ್ಕೊಂಡಂಥ ಮಧ್ವಾಚಾರ್ಯರು ಶಿಷ್ಯರ ಕಡೆಯಿಂದ ತರಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತಿದೆ. ಇದು ಬನ್ನಂಜಿ ಅವರ ಮಾತು ಮುಂದೆ ನಾ ಹೇಳೋದು. ಎಷ್ಟು ಚಂದ ಹೇಳ್ತಾರೆ ಅಂದರೆ, ಅವರು ಈ ದಾಖಲೆ ಗೊತ್ತಿಲ್ಲದ ಜನ ಹೊಸ ಕಥೆ ಕಟ್ಟಿದರು. ಇದು ನಾನು ಹೇಳ್ಬೇಕಾದ್ರೆ ಯಾಕೆ ಹೇಳಬೇಕು ಅಂದರೆ, ಪ್ರಚಲಿತವಾದ ಕಥೆಯನ್ನು ಧಿಕ್ಕರಿಸಿ ಇದು ತಪ್ಪು ಅಂತ ಹೇಳ್ಬೇಕಾದ್ರೆ ಭಾಳ ಧೈರ್ಯ ಬೇಕು. ಆ ಧೈರ್ಯ ಬನ್ನಂಜಿಯವರಿಗೆ ಧಾರಾಳವಾಗಿತ್ತು. ಈ ಕತೆ ಅಲ್ಲ ಅದು ಹಾಗೆ ಮಾಡಿದ್ದು, ಅವು ನಾವಿಕ ಕೂಕ್ಕೊಂಡದ್ದು, ಶಾಟಿ ಬೀಸಿದ್ದು, ನಿಂತ್ಕೊಂಡದ್ದು ಅದಲ್ಲ. ಆದದ್ದೇನು ಅಂದರೆ ಹಡಗು ಒಡೆದು ಹೋಗಿತ್ತದು. ಅದಕ್ಕೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದು ಒಡೆದು ಹೋದಾಗ ಮುಂದೆ ಚೆನ್ನಾಗಿದೆ, ಒಡಬಾಂಡೇಶ್ವರ ಅಂತ ಹೇಳ್ತಾರೆ. ಅದು ಪಾಂಡಿ ಒಡೆದದ್ದು, ನಾವೇ ಒಡೆದಂಥ ಜಾಗ ಆದ್ರೆ ಕಡಲ ತೀರ ಆದ್ದರಿಂದ ಒಡಬಾಂಡೇಶ್ವರ ಅಂತ ಹೆಸರಿಟ್ಟರು. ಇದೆಲ್ಲ ಕಥೆ. ಆದದ್ದಿಷ್ಟು, ಹಡಗು ಒಡೆದು ಆಗಲೇ ಕೃಷ್ಣನ ವಿಗ್ರಹ ಸಮುದ್ರದಲ್ಲಿತ್ತು. ಅದನ್ನು ಕಂಡಂಥವ್ರು ಮತ್ತು ಇವ್ರಿಗೆ ಹೆಂಗೆ ಗೊತ್ತಾಯಿತು? ನಾರಾಯಣ ಪಂಡಿತರು ಯಾಕೆ ಬರೀಲಿಲ್ಲ ಹಾಗಾದರೆ ಅದನ್ನು ಹೇಳ್ತಾರೆ. ಬಹುಶಃ ಮಧ್ವಾಚಾರ್ಯರೇ ತಮ್ಮ ಶಿಷ್ಯರಿಗೆ ಘಟನೆಯನ್ನು ಹೇಳಿದರು. ಹಿಂಗಾಯಿತು ಘಟನೆ ಅಂತ ಹೇಳಿದರು. ಬರೀಲಿಲ್ಲ ಯಾಕೆ ಹಾಗಾದರೆ? ಆವಾಗ ಮಧ್ವಾಚಾರ್ಯ ಅಲ್ಲಿ ಮುಂದೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ನೋಡಿ, ಭಾಳ ಚೆನ್ನಾಗಿ ಅನಲೈಸ್ ಮಾಡ್ತಾರೆ ನಮ್ಮ ಬನ್ನಂಜಿಯವರು. ದಟ್ ಈಸ್ ಅನಲಿಟಿಕಲ್ ಮೈಂಡ್, ಶಾರ್ಪೆಸ್ಟ್ ಅನಲಿಟಿಕಲ್ ಮೈಂಡ್. ಆಗ ಸಾಕಷ್ಟು ಜನ ಮಾಯಾವಾದದ ಬೆನ್ನೆತ್ತಿ ಹೋದಂಥ ಸಾಕಷ್ಟು ಜನ ಮಧ್ವಾಚಾರ್ಯನ ಟೀಕೆ ಮಾಡೋರು ಸಾಕಷ್ಟು ಜನ ಪ್ರಬಲರಾಗಿದ್ದರು ಆವಾಗ. ಮತ್ತೊಂದು ಹೇಳಿದಾಗ ಅದಕ್ಕೆ ಮತ್ತೊಂದು ಟೀಕೆ ಬರಬಾರ್ದು, ಬೇಕಿಲ್ಲ, ಅದು ದೇವಗುಹ್ಯ, ಬಿಟ್ಬಿಡಿ, ಅದು ದ್ವಾರಕೆಯಿಂದ ಬಂದದ್ದು ಅನ್ನೋದು ಭಗವಂತನಿಗೆ ಗೊತ್ತು, ನನಗೆ ಗೊತ್ತು, ಅಷ್ಟು ಸಾಕು, ಹೇಳಬೇಡಿ ಅಂದರು. ಸಮಕಾಲೀನರು ಅದನ್ನು ಮುಚ್ಚಿಟ್ರು, ಬರೀಲಿಲ್ಲ ಯಾವಾಗಲೂ. ಆದರೆ ಮುಂದೆ ವಾದಿರಾಜರು, ರಘುವರ್ಯ ತೀರ್ಥರು ಅದನ್ನು ಬಿಚ್ಚಿಟ್ರು.
ಅದನ್ನು ತೋರಿಸಿಕೊಂಡು ಎಷ್ಟು ಚೆಂದಾಗಿ ಹೇಳ್ತಾರೆ ಅಂದರೆ, ನಿಜವಾಗಿ ನಡೆದದ್ದು ಹೀಗೆ, ಅದು ಕಥೆ ಆದದ್ದು ಹೀಗೆ. ಸಾಮಾನ್ಯವಾಗಿ ಆಗೋದು ಹಿಂದೆ ಇವತ್ತಾದಂಥ ಘಟನೆ 100 ವರ್ಷದ ನಂತರ ಮತ್ತೊಂದು ಕಥೆ ಆಗಿಬಿಡುತ್ತದೆ. ಆದರೆ ಸಂಶೋಧಕನಾದ ಮನುಷ್ಯ ಅದನ್ನು ಎರಡನ್ನೂ ಸರಿಸಿ ಅದನ್ನು ಇನ್ನೂ ರೋಮಾಂಚಕವಾಗಿ ಹೇಳ್ಬೋದಾಗಿತ್ತು. ಬನ್ನಂಜಿಯವರು ಅದನ್ನು ಹೇಳಲಿಲ್ಲ. ಇದು ಅಲ್ಲ, ಇದು ಆದದ್ದು ಹೀಗೆ ಅಂತ ಹೇಳಬೇಕಾದ್ರೆ ಅದನ್ನು ಸ್ಪಷ್ಟವಾಗಿ ಹೇಳಿದರು. ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದದ್ದು ನನ್ನ ಘಟನೆ, ಅತ್ಯಂತ ಪ್ರಚಲಿತವಾದ ಕಥೆ ಇರೋದನ್ನು ನಾವೆಲ್ಲ ನಂಬಿಕೊಂಡಂಥ ಕಥೆ. ಸಣ್ಣದಿರ್ತಾ ನಾನು ನಂಬ್ಕೊಂಡದ್ದು ಅದನ್ನೆಲ್ಲ. ಬನ್ನಂಜಿಯವ್ರ ಲೇಖನ ಓದಿದ್ಮೇಲೆ ಅನಿಸಿತ್ತು, ಕನಕನ ಕಿಂಡಿದು. ನಮ್ಮ ಉಡುಪಿಯಲ್ಲಿ ಅವ್ರ ಮಾತೆ ಹೇಳಬೇಕು ನಾನು. ಅವ್ರು ಹೇಳ್ತಾರೆ, ಸುಳ್ಳನ್ನು ಪದೇ ಪದೇ ಗಟ್ಟಿಯಾಗಿ ಒದರಿ ಬಿಟ್ಟರೆ ಅದೇ ಸತ್ಯದ ತಲೆಯ ಮೇಲೆ ಕೂತು ಬಿಡುತ್ತದೆ ಅಂತ. ಸುಳ್ಳು ಸತ್ಯ ಅನಿಸ್ಬಿಡುತ್ತಂತೆ. ತಾವೆಲ್ಲ ಕೇಳಿದ್ದೀರಿ ಹಾಡು, ಕನಕದಾಸರ ಹಾಡು, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಆ ರಾಜ್ಕುಮಾರ್ ಸಿನಿಮಾ ಬಂದಮೇಲಂತೂ ಬೇರೆ ಚಿತ್ರ ಬರೋದೇ ಇಲ್ಲ ನಮ್ಮ ಕಣ್ಣಲ್ಲಿ. ಕನಕದಾಸರು ದರ್ಶನಕ್ಕೆ ಹೋದರು. ಆ ಕರ್ಮಠರು ಒಳಗೆ ಬಿಡಲಿಲ್ಲ ಅವ್ರನ್ನ. ಅವ್ರ ಮೇಲೆ ಆಪಾದನೆ ಹೊರಿಸಿದ್ರು. ಮುಂದೆ 2 ಕೈ ಮೇಲೆ ಹಾಕಿ ಕಟ್ಟಿ ಚಾಟಿಯಿಂದ ಹೊಡೆದ್ರು. ಆವಾಗ ಆರ್ತವಾಗಿ ಕನಕದಾಸರು ಬೇಡ್ಕೊಂಡ್ರು ಕೃಷ್ಣನ್ನ. ಅವರ ಆರ್ತತೆಗೆ ಕರಗಿದಂಥ ಕೃಷ್ಣ ಪೂರ್ವಾಭಿಮುಖವಾಗಿ ನಿಂತಿದ್ದವನು 180 ಡಿಗ್ರಿ ತಿರ್ಕೊಂಡು ಪಶ್ಚಿಮಾಭಿಮುಖಿಯಾಗಿದ್ದ. ಗೋಡೆ ಒಡೀತು, ಕಿಂಡಿ ಆಯಿತು. ಕೃಷ್ಣ ದರ್ಶನ ಕೊಟ್ಟ ಕನಕದಾಸರಿಗೆ ಅಂತ. ಅದಕ್ಕೆ ಬನ್ನಂಜಿಯವರು ಭಾಳ ಚಂದ ಬರೀತಾರೆ, ಕನಕದಾಸರು ದೊಡ್ಡವರೇ ಇದ್ದರು, ಅವ್ರನ್ನ ದೊಡ್ಡವ್ರ ಮಾಡೋಕ್ಕೆ ಕತೆ ಕಟ್ಟಬೇಕಾಗಿರಲಿಲ್ಲ. ಇಷ್ಟು ಧಾಷ್ಟ್ಯ ಬೇಕು ಹೇಳಬೇಕಾದ್ರೆ ಕಥೆನ ಪೂರ್ತಿ ನಂಬಿಕೊಂಡಂಥ ಕತೆ ಸುಳ್ಳು ಅಂತ ಹೇಳಬೇಕಾದ್ರೆ, ಇದಲ್ಲ ಅಂತ ಹೇಳಬೇಕಾದ್ರೆ ಹಾಗಾದ್ರೆ ಆದದ್ದೇನು? ಎಷ್ಟು ಚಂದದ ಮಾತದು. ಅದನ್ನು ಹೇಗೆ ಸಾಕ್ಷಿ ಇಲ್ಲದೆ ಮಾತಾಡಲ್ಲ ಬನ್ನಂಜಿಯವರು, ಅದು ಭಾಳ ಮುಖ್ಯ. ಮುಂದೆ ಸುರೋತ್ತಮ ತೀರ್ಥರು ತಾವು ಬರೆದಂಥ ವಿಷ್ಣು ತೀರ್ಥಿಯ ಸನ್ಯಾಸ ಪದ್ಧತಿ ಅನ್ನೋ ಟೀಕೆ ಮೇಲೆ ಬರೀತಾರೆ, ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ್ದೇ ಕೃಷ್ಣನನ್ನು ಪಶ್ಚಿಮಾಭಿಮುಖವಾಗಿ. ನಮ್ಮಲ್ಲಿ ಸಾಮಾನ್ಯವಾಗಿ ದೇವ್ರನ್ನ ಪೂರ್ವಮುಖಿಡಬೇಕು, ಪಶ್ಚಿಮಕ್ಕಿಡಬಾರ್ದು ಅಂತೆಲ್ಲ ಅಂತೀವಲ್ಲ. ಬಹುಶಃ ಅವರು ಬನ್ನಂಜಿಯವರು ಹೇಳೋದು ಕಾರಣ ಅಂದರೆ, ಕೃಷ್ಣ ಬಂದದ್ದು ದ್ವಾರಕೆಯಿಂದ, ಪಶ್ಚಿಮದಿಂದ, ಅದಕ್ಕೆ ಪಶ್ಚಿಮಮುಖವಾಗಿ ಕೂಡಿಸಿದ್ರು ಅಂತ. ಎಷ್ಟು ಆರ್ಗ್ಯುಮೆಂಟ್ ಇದೆ, ಚೆನ್ನಾಗಿ ಗೊತ್ತಾ. ಅದನ್ನು ಅವ್ರ ಮಾತಲ್ಲಿ ಒಂದು ಮಾತು ಹೇಳಿಬಿಡ್ಬೇಕು ನಾನು ಹೇಳಿದ ತಪ್ಪಾಗುತ್ತೆ. ಕೃಷ್ಣ ಮಠದ ವಾಸ್ತುವನ್ನು ಪರಿಶೀಲಿಸಿದರೂ ಕೂಡ ಇದು ಸ್ಫುಟವಾಗುತ್ತದೆ. ಮುಖಮಂಟಪ ಇರುವುದು ಪಶ್ಚಿಮದಲ್ಲಿ, ಪುರಾಣ ಪ್ರವಚನದ ಚಂದ್ರಶಾಲೆ ಇರುವುದು ಪಶ್ಚಿಮದಲ್ಲಿ. ಯಾರಾದರೂ ದೇವರ ಹಿಂದುಗಡೆ ಕುಳಿತೊಂದು ಮುಖಮಂಟಪ ಪ್ರವಚನ ಮಾಡುವುದುಂಟಾ? ಮುಂದೆ ಪೂರ್ವದ ಬಾಗಿಲಿಗೆ ಎದುರಾಗಿ ಕೃಷ್ಣ ಇದ್ದ ಎನ್ನುತ್ತಾರೆ. ಮಧ್ವ ಸರೋವರ ಕಡೆ ಇರುವುದು ಪೂರ್ವ ಭಾಗ, ಅಲ್ಲಿದ್ದ ಅಂತಾರೆ. ಈಗ ಬಾಗಿಲನ್ನು ಮುಚ್ಚಿ ಚೆನ್ನಕೇಶವನ ವಿಗ್ರಹವನ್ನು ಇಟ್ಟಿದ್ದಾರೆ. ವರ್ಷಕ್ಕೊಮ್ಮೆ ಕದಿರಿ ಕಟ್ಟುವ ದಿನ ಮಾತ್ರ ಬಾಗಿಲನ್ನು ತೆರೆಯುತ್ತಾರೆ. ಆದರೆ ಗರ್ಭಗುಡಿಯ ಬಾಗಿಲಲ್ಲಿ ಅಲ್ಲ, ಅದು ಪಕ್ಕದ ಬಾಗಿಲು. ಅದು ನಮ್ಮ ಗುರುಗಳು ಪೂಜೆ ಕೊಡುವಂಥದ್ದು, ಜಪಕ್ಕೆ ಕೊಡುವಂಥ ಕೋಣೆ. ಕೃಷ್ಣ ಇರುವುದು ಅದು ಪಕ್ಕದ ಕೋಣೆಯಲ್ಲಿ. ಹಾಗಾದರೆ ಬನ್ನಂಜಿಯವ್ರ ಮಾತು ಹೆಂಗಿದೆ, ಹಾಗಾದರೆ ಕೃಷ್ಣ ಬರೀ ತಿರುಗಿದರೆ ಸಾಲದು, ಈ ಕೋಣೆಯಿಂದ ಆಚೆಯ ಕೋಣೆಗೆ ಹಾರಬೇಕು, ಹಾರಿ ತಿರುಗಿ ನಿಲ್ಲಬೇಕು. ಅವನು ತಿರುಗಿ ನಿಂತ ಜಾಗದಲ್ಲಿ ಗರ್ಭಗುಡಿಯ ಗೋಡೆ ಒಡೆಯಬೇಕು ಮತ್ತು ಬೀದಿಯ ಪಶ್ಚಿಮದ ಗೋಡೆ ಒಡೆಯಬೇಕು. ಎಷ್ಟೆಲ್ಲ ಅಧ್ವಾನಗಳು! ಕೃಷ್ಣನಿಗಾಗಿ ಕನಕದಾಸರು ಇಷ್ಟೆಲ್ಲ ಕತೆ ಕಟ್ಟಬೇಕಾ? ನಂಬುವವರಿಗೆ ತರ್ಕ ಬೇಕಿಲ್ಲ. ಹಾಗಾದರೆ ಆದದ್ದೇನು? ಭಾಳ ಚಂದ ಹೇಳ್ತಾರೆ ಅದನ್ನು. ಯಾವತ್ತಿಗಾದರೂ ಇದಿರಲಿಲ್ಲ. ಭಾಳ ಮುಖ್ಯವಾಗಿ ಹೇಳಬೇಕಾದದ್ದು, ಕನಕದಾಸರನ್ನ ಹೊಡೆಯೋ ಪ್ರಸಂಗ ಇರಲಿಲ್ಲ. ಯಾಕಂದರೆ ಕನಕದಾಸರು ಎಷ್ಟು ಸಂಬಂಧ ವಾದಿರಾಜರ ಜೊತೆಗಿತ್ತು ಅಂದರೆ, ವಾದಿರಾಜನ ಅಣ್ಣ ಅಂತ ಕರಿತಾ ಇದ್ರಂತೆ. ಅವ್ರ ಜೊತೆಗೆ ತಿರುಪತಿಗೆ ಪ್ರವಾಸಕ್ಕೆ ಹೋಗಿದ್ದಾರೆ ಕನಕದಾಸರು. ಅದು ಏನಾದದ್ದು ಅಂದರೆ, ಕನಕದಾಸರು ವಾಸ್ತವ್ಯ ಮಾಡಿದವರೇ ಅವರು. ಅಷ್ಟು ಹತ್ತಿರವಾಗಿರೋರನ್ನ ಯಾರಾದರೂ ಕೈ ಕಟ್ಟಿ ಹೊಡಿತಾರೇನ್ರಿ? ನಮ್ಮ ಚೀಫ್ ಮಿನಿಸ್ಟರ್ ಪಕ್ಕದ ಮನೆಯವ್ರನ್ನೇ ಹೊಡೆಯಲ್ಲ ನಾವು. ಅವ್ರ ಮನೆ ಪಕ್ಕದವರು ಹೊಡಿಬೇಡ ದೊಡ್ಡವರು ಅಂತಾರೆ. ಹಾಗೆ ವಾದಿರಾಜರ ತಮ್ಮ ಸುರೋತ್ತಮ ತೀರ್ಥರೇನಿದ್ರು ಅವ್ರ ಜೊತೆ ಸಮಕಾಲೀನರಿ ಅವರು. ಅಷ್ಟು ಸಲಿಗೆ ಇರುವಂಥ ಕನಕದಾಸನ ಯಾರಾದರೂ ಕಟ್ಟಿ ಹೊಡಿತಾರ? ಮತ್ತು ಇವತ್ತಿಗೂ ಆ ಮಡಿ ಇಲ್ಲ. ಉಡುಪಿಯಲ್ಲಿ ಆ ಮಡಿ ಇಲ್ಲ. ಶರ್ಟ್ ಕಳೆದು ಬೆಂಚ್ ಹೊತ್ಕೊಂಡು ಹೋದ್ರೆ ಸಾಕು, ಬೇಕಾದಂಗೆ ಒಂದು ದರ್ಶನ ಮಾಡ್ಕೊಂಡು ಬರ್ಬೋದು. ಮತ್ತು ಅದು ಕನಕದಾಸರು ನೋಡೇ ತೀರಬೇಕು ಅಂತ ಹಠನೂ ಇರಲಿಲ್ಲ ಅವರಿಗೆ. ಅಂತರಂಗದಲ್ಲಿ ಕೃಷ್ಣನ ಕೂಡಿಸ್ಕೊಂಡವರು ಅವರು. ಅಲ್ಲ, ಇವರಿಗೆ ಕನಕದಾಸರಿಗೆ ವಾಸ್ತವ್ಯಕ್ಕೆ ಅರೇಂಜ್ ಮಾಡಿಕೊಟ್ಟವರೇ ವಾದಿರಾಜರು. ಅಲ್ಲಿ ಇರಬೇಕು ಅಂತ ಕೊಟ್ಟವ್ರು. ಗುಡಿಸ್ಲು ಅಲ್ಲಿತ್ತಂತೆ, ವಯಸ್ಸಾಗಿತ್ತಂತೆ. ಅದಕ್ಕೆ ಒಂದೊಂದು ಚಂದ ಹೇಳ್ತಾರೆ, ಎಷ್ಟು ಚಂದ ನೋಡ್ಬೇಕದನ್ನು. ಒಂದು ಪದ್ಯ ಇದೆ, ಬಹಳ ಪ್ರಚಲಿತ ಇಲ್ಲ ಅದು. ಏಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ ಅಂತ ಒಂದು ಕನಕದಾಸರ ಪದ್ಯ ಇದೆ. ಆ ಕಾಲಕ್ಕೊಂದು ಭೂಕಂಪ ಆಗಿತ್ತಂತೆ, ಸಣ್ಣದೊಂದು.
ಏನು ಅನಾಹುತ ಏನಾಗಿಲ್ಲ, ಗೋಡೆ ಸ್ವಲ್ಪ ಕ್ರ್ಯಾಕ್ ಆಗಿತ್ತು, ಪಶ್ಚಿಮದ ಗೋಡೆ. ಆವಾಗ ವಾದಿರಾಜರಂದ್ರಂತೆ, ಹಾಗೂ ಕನಕದಾಸರು ವಯಸ್ಸಾಗಿದೆ, ಗುಡಿಸಲಲ್ಲಿದ್ದಾರೆ, ಅದು ಕಿಂಡಿ ಮಾಡಿಬಿಡಿ ಎಂದ್ರಂತೆ. ಅದಕ್ಕೆ ಬನ್ನಂಜಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಆ ಗೋಡೆಯಲ್ಲಿ ಕಿಂಡಿ ಆಯ್ತಲ್ಲ, ಅದನ್ನು ಮಾಡಿಕೊಟ್ಟವರಿಗೂ ಈ ಗೋಡಖಂಡಿ ಮನೆಯವರೆಗೂ ಸಂಬಂಧ ಇರಬೇಕು ಅಂತ. ಗೋಡೆ ಕಿಂಡಿ ಅಂತ ಬರ್ತದಲ್ಲ, ಬಹುಶಃ ಗೋಡೆ ಕಿಂಡಿ ಮಾಡಿದವರು ಅಂತ ಅವ್ರು ಹೇಳೋದು. ಭೂಕಂಪ ಆಗಿತ್ತು, ಆವಾಗ ಕ್ರ್ಯಾಕ್ ಆಗಿತ್ತು ಅಷ್ಟೇ, ಅದಕ್ಕೆ ನಾವು ಕಥೆ ಕಟ್ಟಿಬಿಟ್ವಿ. ಯಾಕೆ ಕೈ ಕಟ್ಟಿ ಹೊಡಿತಾರೆ ಕನಕದಾಸರನ್ನು? ಕನಕದಾಸರು ಬೇಡಿದ್ದು ಬಾಗಿಲು ತೆಗಿ ಅನ್ನಲಿಲ್ಲ. ಯಾವ ಬಾಗಿಲು? ಆ ಬಾಗಿಲು ತೆಗೆಯಲಿಲ್ಲ, ಬಾಗಿಲು ಅನ್ನುತ್ತೆ, ಹೃದಯದ ಬಾಗಿಲು ತೆಗೆದು ಸೇವೆಯನ್ನು ಕೊಡಪ್ಪ ಕೃಷ್ಣ ಅಂತ ಕೇಳೋ ಕನಕದಾಸರು ಈ ಕಟ್ಟಿಗೆ ಬಾಗಿಲು ತೊಗೊಂಡು ಏನು ಮಾಡ್ಯಾರು? ಅದಕ್ಕೆ ಹೇಳ್ತಾರೆ, ಇಂಥ ಕಥೆಗಳು ಬೇಡ ಅಂತ. ಇದು ಧೈರ್ಯ ಬೇಕಾಗತ್ತೆ. ಬನ್ನಂಜಿಯವರ ಸಂಶೋಧನೆ ಆನಂದ ತೀರ್ಥರ ಬಗ್ಗೆ ಅತ್ಯಂತ ಆಳವಾಗಿ ಮಾಡಿದಂಥದ್ದು. ಮೊದಲು ಪಂಡಿತರೆಲ್ಲ ಸೇರಿ ಮಧ್ವಾಚಾರ್ಯರ ಕೃತಿಗಳು 37 ಅಂತ ಹೇಳಿದರು. ಆದರೆ ಹೇಳ್ತಾರಲ್ಲ 51 ಅಂತ ಹೇಳಿದರು. 51 ಕೃತಿಗಳನ್ನು ದಾಖಲೆ ಮಾಡಿದ್ದಾರೆ, ಪಟ್ಟಿ ಮಾಡಿದ್ದಾರೆ. ಇನ್ನೊಂದು ಬಹಳ ಮುಖ್ಯ ನನ್ನ ಮನಸ್ಸಿಗೆ ಹಿಡಿದದ್ದು ಅಂದರೆ, ನಮ್ಮ 12 ಸ್ತೋತ್ರ, 12 ಸ್ತೋತ್ರಗಳನ್ನು ಸೇರಿಸಿ ಒಂದು ಪುಸ್ತಕ. ಅದನ್ನು ಸಾಮಾನ್ಯವಾಗಿ ಅಧ್ಯಾಯ 1, ಅಧ್ಯಾಯ 2 ಅಂತ ಹೇಳ್ತಾ ಇದ್ರು. ಬನ್ನಂಜಿಯವರು ಹೇಳ್ತಾರೆ 12 ಅಲ್ಲ, ನಿಜವಾಗ್ಲೂ 11 ಇರೋದು ಅದು. ಆನಂತರ ಅವನು ಅಧ್ಯಾಯಗಳನ್ನಾಗಿ ಮಾಡೋದು ತಪ್ಪು. ಅವು ಸ್ವತಂತ್ರ ಕೃತಿಗಳು. ಮಧ್ವಾಚಾರ್ಯರು ಯಾತ್ರೆಗೆ ಹೋಗ್ತಿರ್ಬೇಕಾದ್ರೆ ಶಿಷ್ಯರ ಜೊತೆಗೆ ಆಗಾಗ ಕಟ್ಟಿದಂಥ ಹಾಡುಗಬ್ಬುಗಳು, ಒಂದೊಂದು ಬೇರೆ ಬೇರೆ ಹಾಡುಗಳು. ಆ ಹಾಡುಗಳನ್ನು ಅಧ್ಯಾಯ ನೋಡಬೇಡಿ, ಅವು ಸ್ವತಂತ್ರ ಕೃತಿಗಳನ್ನಾಗಿ ನೋಡಿ ಅಂತ ಹೇಳ್ತಾರೆ. ಒಂದಕ್ಕಿಂತ ಒಂದು ಚಂದ. ಅದಕ್ಕೆ ಹೇಳ್ತಾರೆ ಅವರು, ಒಂದು ಅನುವಾದ ಮಾಡಿದ್ದಾರೆ 12 ಸ್ತೋತ್ರ ಪುಸ್ತಕ. ಭಾಳ ಚೆನ್ನಾಗಿರೋ ಪುಸ್ತಕ, ತಾವು ದಯವಿಟ್ಟು ಓದಬೇಕು. ಬಹುಶಃ ತಾವೆಲ್ಲ ವಿದ್ಯಾಭೂಷಣರ ಧ್ವನಿಯಲ್ಲಿ ಕೇಳಿದ್ದೀರಿ ಹಾಡುಗಳನ್ನು. ಆನಂದ ತೀರ್ಥರ ಭಕ್ತಿಗೀತೆಗಳು ಅಂತ 12 ಸ್ತೋತ್ರಗಳದ್ದು. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಅನುವಾದ ಮಾಡಬೇಕಾದ್ರೆ ತುಂಬ ಕಷ್ಟ. ನಾನಾಗಲೇ ರಮೇಶ್ ಅವ್ರು ಹೇಳ್ತಾ ಇದ್ರು, ಅನುವಾದ ಜಾರಿಕೆಯ ಹಾದಿ. ಯಾವಾಗಲೂ ಯಾವ ಭಾಷೆಯಲ್ಲಿ ಇರ್ತದೋ ಆ ಭಾಷೆಗೆ ಸೊಗಡಿರ್ತದೆ, ಆ ಭಾಷೆ ಸೊಗಡು ಇನ್ನೊಂದು ಭಾಷೆಗೆ ಬರೋಲ್ಲ. ಆದರೆ ಬನ್ನಂಜಿ ಅಂತವ್ರು ಮಾಡಿದಾಗ ಅನುವಾದ ಕೂಡ ಒರಿಜಿನಲ್ಗಿಂತ ಚೆನ್ನಾಗಿ ಆಗಿಬಿಡುತ್ತೆ ಒಂದೊಂದು ಸಲ. ಅದು ಎಷ್ಟು ಚೆಂದ ಇದೆ. ಅವ್ರು ಬರೀತಾರೆ, ಕಾರಣ ಹೇಳ್ತಾರೆ, ಅನುವಾದದಲ್ಲಿ ನಾನು ಭಾವವನ್ನು ತಗೊಂಡಿದ್ದೇನೆ ಹೊರತಾಗಿ ಅನುವಾದ ಮಾಡಿಲ್ಲ. ಶಬ್ದಾನುವಾದದಂಥ ಅಪಚಾರ ಯಾವುದಲ್ಲ, ಶಬ್ದಕ್ಕೆ ಶಬ್ದ ಇಡೋದಲ್ಲ, ಆ ಭಾವವನ್ನು ಹಿಡ್ಕೊಳ್ಳುವಂಥದ್ದು. ಒಂದು ಪ್ರತಿಧ್ಯಾಯ ತಗೊಂಡು ಇವತ್ತು ಅವರೇ ಬರೀತಾರೆ, ನಮಸ್ತೆ ಗರುಡಧ್ವಜ ಅಂತ ಒಂದು ಮಾತಿದೆ. ಅದನ್ನು ಇವರೇನು ಮಾಡಿದ್ದಾರೆ, ಗರುಡ ವಾಹನ ನಿನಗೆ ನನ್ನ ನಮನಂ ಅಂತ ಹಾಕ್ತಾರೆ. ತಪ್ಪಲ್ವಾ? ಅವರೇ ಕೇಳ್ಕೊತಾರೆ, ಗರುಡಧ್ವಜ ಅಂತ ಮೂಲದಲ್ಲಿದೆ, ನಾನು ಗರುಡ ವಾಹನ ಅಂತಂತೀನಿ, ಯಾಕೆ ಗರುಡಧ್ವಜ ಗರುಡ ವಾಹನ ಹೇಗಾದ? ಅವ್ರು ಹೇಳ್ತಾರೆ, ನನಗೆ ಒಪ್ಪಲಿಲ್ಲ ಅದು. ಗರುಡಧ್ವಜ ಅಂದ್ರೇನು? ಅವ್ರು ಹೇಳ್ತಾರೆ, ಭಗವಂತ ಒಂದು ರಥದಲ್ಲಿ ಕುಳಿತಿದ್ದಾನೆ, ರಥದ ಮೇಲೆ ಒಂದು ಬಟ್ಟೆಯ ಪತಾಕೆ, ಅದರಲ್ಲಿ ಗರುಡನ ಚಿತ್ರ. ಅದನ್ನು ಯಾಕ್ರೆ ಹೇಳಬೇಕು ನಾನು? ಕೆಳಗೆ ಕೂತಿದ್ದಾನಲ್ಲ ಪರಮಾತ್ಮ, ಒಂದು ಹೇಳಬೇಡವಾ ನಾನು? ಅದಕ್ಕೆ ಹೇಳ್ತಾರೆ, ಈ ಕಲ್ಪನೆಗಿಂತ ಗರುಡನ ಮೇಲೇರಿ ಬರುವ ಹರಿಯ ಚಿತ್ರವೇ ನನ್ನ ಮನಸ್ಸಿಗೆ ಹೆಚ್ಚು ಅಪ್ಯಾಯಮಾನವೆನಿಸಿತು. ಅದಕ್ಕೆಂದೇ ಗರುಡಧ್ವಜ ಅನುವಾದದಲ್ಲಿ ಗರುಡ ವಾಹನನಾದ. ಇಷ್ಟೇ ಹೇಳೋದಿಲ್ಲ ಅವರು, ಅವ್ರ ಅನಾಲಿಸಿಸ್ ಹೆಂಗಿದೆ ನೋಡಿ. ಗರುಡಧ್ವಜವನ್ನು ನಿರ್ವಚನ ಮಾಡಿದರೆ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಈ ಅರ್ಥವೇ ಸಾಧುವಲ್ಲವೇ? ಧ್ವಜ ಎಂದರೇನು? ಸಂಚರಿಸುವವನು ಅಂತ ಅರ್ಥ, ಓಡಾಡುವವನು ಅಂತ. ಧ್ವಜತಿ ಗಚ್ಚತಿ ಇತಿ ಧ್ವಜ. ಗರುಡನ ಮೇಲೇರಿ ಸಂಚರಿಸುವವನು ಗರುಡಧ್ವಜನೂ ಹೌದು, ಗರುಡ ವಾಹನನೂ ಹೌದು. ಆದ್ದರಿಂದ ನಾನು ಅನುವಾದ ಮಾಡಿದ ಗರುಡ ವಾಹನ ಅಂತ ಮಾಡಿದ್ದೇನೆ ಅಂತ ಹೇಳ್ತಾರೆ. ಇನ್ನೊಂದು ಭಾಳ ಕ್ರಿಟಿಕಲ್ ಆಗಿರೋದು ಒಂದು ಹೇಳ್ಬಿಡ್ತೀನಿ, ಜಾಸ್ತಿ ಬೇಡ ಅನುವಾದದ ಬಗ್ಗೆ ಹೇಳೋದಕ್ಕೆ. ನಮ್ಮದು ಪ್ರಚಲಿತವಾದಂಥ ನಮ್ಮ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ, ಅದ್ಭುತವಾದದ್ದು. ಅದರಲ್ಲಿ 3ನೇದು ಜಾಂಬೂನದಾಂಬಾರಾಧಾರಂ ನಿತಂಬಂ ಚಿಂತಮೀಸಿತು ಸ್ವರ್ಣಮಂಜೀರ ಸಂವೀತಂ ಆರೂಢಂ ಜಗದಂಬಯಾತ್ ಅಂತ ಮಾತು. ಅದನ್ನು ಅನುವಾದ ಹೇಗೆ ಮಾಡಿದ್ದಾರೆ ನೋಡಿ. ಹಸನಾಗಿ ತೊಟ್ಟಿರುವ ಮಿಸುನಿ ಬಣ್ಣದ ಪಟ್ಟಿ, ಮೇಲೆ ಬಿಗಿದಿರುವಂಥ ಹೊನ್ನ ನಡುದಾರ, ಲೋಕ ಮಾತೆಯ ಮಮತೆ ಆಸನಂ ಜಗದೊಡೆಯ ನಾರಾಯಣನ ತೊಡೆಯ ನೆನೆಯಬೇಕು. ಇಲ್ಲಿ ಅವರು ವರ್ಣನೆ ಮಾಡ್ತಾರೆ. ಸ್ವಲ್ಪ ಹೇಳಬೇಕು ಅದನ್ನು, ಯಾಕಂದ್ರೆ ಹೇಳದೆ ಹೋದ ತಪ್ಪಾಗುತ್ತೆ. ಅಂದರೆ ಎಲ್ಲಿ ಒರಿಜಿನಲ್ ಥಾಟ್ ಬರುತ್ತೆ ನಮ್ಮ ಬನ್ನಂಜಿ ಅವರದು ಅಂತ ಹೇಳಬೇಕು. ನಿತಂಬಂ ಚಿಂತೆ ಮೀಸಿತು, ಇದರ ಅನುವಾದ ಇವರು ಮಾಡಿದ್ದು ನಾರಾಯಣನ ತೊಡೆಯ ನೆನೆಯಬೇಕು ಅಂತ. ಆ ಒಂದೇ ಇರೋದು ಭಗವಂತನ ಎಲ್ಲ ಅವಯವಗಳ ವರ್ಣನೆ ಇರುವಂಥದ್ದು. ಇಲ್ಲಿ ಪ್ರಶ್ನೆ ಬರ್ತದೆ, ನಿತಂಬ ಅಂದರೆ ಸೊಂಟದ ಹಿಂಭಾಗ ಅಲ್ಲವೇ? ತೊಡೆ ಹೇಗಾಗ್ತದೆ? ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಇನ್ನೊಂದು ಪ್ರಶ್ನೆ ಕೇಳುತ್ತೇನೆ, ನಿತಂಬ ಅಂದರೆ ಬರೀ ಸೊಂಟದ ಹಿಂಭಾಗ ಅಲ್ಲ, ಹೆಣ್ಣಿನ ಸೊಂಟದ ಹಿಂಭಾಗ. ಅಂದಮೇಲೆ ಪುರುಷ ವರ್ಣನೆಯಲ್ಲಿ ಆಚಾರ್ಯರಾದರೂ ನಿತಂಬ ಶಬ್ದವನ್ನು ಹೇಗೆ ಪ್ರಯೋಗಿಸಿದರು? ಅದಕ್ಕೆ ಮುಂದೆ ಹೇಳ್ತಾರೆ, ಹೇಗಿದೆ ಅದು? ಈ ಪದ್ಯದ ವರ್ಣನೆ ಸೊಂಟದ ಹಿಂಬದಿಗೆ ಅನ್ವಯವಾಗುವುದಿಲ್ಲ.
ಯಾಕೆಂದರೆ ಇದು ಪೀತಾಂಬರ ತೊಟ್ಟ ನಿತಂಬ, ನಡುದಾರ ಬಿಗಿದ ನಿತಂಬ, ರಮೆಯೇರಿ ಕುಳಿತ ನಿತಂಬ ಖಂಡಿತವಾಗಿಯೂ ಸೊಂಟದ ಹಿಂಭಾಗ ಅಲ್ಲ. ನಿತಂಬದ ನಿರ್ವಚನಾರ್ಥ ಏನು ಅಂದರೆ ಕಾಮದ ಆಕರ್ಷಣೆಗೆ ಸಂಬಂಧಪಟ್ಟ ಅವಯವ. ಸೊಂಟ, ತೊಡೆ, ಪೃಷ್ಠ ಈ ಮೂರನ್ನೂ ಸಮಷ್ಟಿಯಾಗಿ ಆಚಾರ್ಯರು ನಿತಂಬ ಎಂದು ಕರೆದಿದ್ದಾರೆ. ಇದು ನಿರ್ವಚನದ ಹಿನ್ನೆಲೆಯಲ್ಲಿ ಬಂದ ಅರ್ಥ. ರಮೆ ಕೂತ್ಕೋತಾಳೆ ಅಂದರೆ ನಿತಂಬದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬರೆದದ್ದು ಹೇಗೆ ಬರೀತಾರೆ, ನಿತಂಬದ ಸುತ್ತ ನಡುದಾರು ಬಿಗಿದಿದೆ, ನಿತಂಬದ ಮೇಲೆ ಜಗದ ತಾಯಿ ಕುಳಿತಿದ್ದಾಳೆ, ಆದ್ದರಿಂದ ಅದು ತೊಡೆ, ನಾರಾಯಣನ ತೊಡೆಯ ನೆಲೆಯಬೇಕು. ಇಷ್ಟು ಸಂಚಾರ, ಇಷ್ಟು ಅದ್ಭುತವಾಗಿ ಮಾಡೋದು ಇದೆಯಲ್ಲಪ್ಪ. ಬರೀ ಅನುವಾದ ಶಬ್ದಶಃ ಮಾಡೋದಿದ್ದರೆ ತಕ್ಷಣ ಮಾಡಿ ಮುಗಿಸ್ಬಿಡ್ತಿದ್ರು. ಅರ್ಥ ಮಾಡಿಕೊಂಡು ಮಧ್ವಾಚಾರ್ಯರ ಮನಸ್ಸಲ್ಲಿ ಏನಿರಬೇಕು ಅಂತ ತಿಳ್ಕೊಂಡು ಮಾಡೋದಿದೆಯಲ್ಲ, ಇದು ಅದ್ಭುತವಾದಂಥದ್ದು. ಆಮೇಲೆ ಇನ್ನು ಅವಸರದಲ್ಲಿ ಹೇಳಬೇಕು ನಾವೊಂದಿಷ್ಟು. ಆನಂದ ತೀರ್ಥರ ಪ್ರಚಲಿತವಾಗಿರದಿದ್ದಂಥ 2 ಅಪೂರ್ವ ಕೃತಿಗಳನ್ನು, ನ್ಯಾಸ ಪದ್ಧತಿ ಮತ್ತು ತಿಥಿ ನಿರ್ಣಯ, ಇವುಗಳನ್ನು ಸಂಶೋಧನೆ ಮಾಡಿ ಬನ್ನಂಜಿಯವರು ತಾಡವಾಲೆ ಗ್ರಂಥಗಳನ್ನು ಪರೀಕ್ಷೆ ಮಾಡಿ ಬರೆದಿದ್ದಾರಂತೆ. ಅವ್ರು ಹೇಳ್ತಾರೆ, ತಾಡವಾಲೆ ಗ್ರಂಥಗಳು ಹೇಳಬೇಕಾದ್ರೆ ಒಂದು ಕಡೆ ಲೇಖನದಲ್ಲಿ ಬರೆದಿದ್ದಾರೆ ಅವರು, ನಾನು ಬಾಲ್ಯದಿಂದ ತಾಡವಾಲೆಗಳ ಸಂಸಾರದ ಜೊತೆಗೆ ಬದುಕಿದ್ದೇನೆ. ಹೆಂಡತಿಗಿಂತ ಹೆಚ್ಚು ತಾಡವಾಲೆಗಳನ್ನು ಹಚ್ಚಿಕೊಂಡವನು ನಾನು. ಅದಕ್ಕಾಗಿ ಹೆಂಡತಿಯ ಕೋಪತಾಪಗಳನ್ನು ನುಂಗಿಕೊಂಡು ವಿಷಕಂಠನಾಗಿ ಬದುಕಿದ್ದೇನೆ. ತಾಡವಾಲೆ ಬೇಕು ಸಂಶೋಧನೆ ಮಾಡೋರಿಗೆ ಅವಾಗ. ಅದಕ್ಕೆ ಹೇಳ್ತಾರೆ, ತಾಡವಾಲೆಗಳನ್ನು ನೋಡಿ ಬರೆದಿದ್ದೇನೆ ಅಂತ. ಇನ್ನೊಂದು, ಈ ವಾಯುಸ್ತುತಿಯ ಪ್ರಾರಂಭದಲ್ಲಿ ಹೇಳುವಂಥ ನಖಸ್ತುತಿ, ಆ ನಖಸ್ತುತಿ ಮಾತ್ರ ಅದ್ಭುತಪ್ಪ, ನಿಜವಾಗ್ಲೂ ಅದ್ಭುತ. ಅದನ್ನು ಅವ್ರು ಬರೆದಂಥದ್ದು ಎಷ್ಟು ಚೆನ್ನಾಗಿದೆ ಅದು. ಆ ಇಡೀ ನಖಸ್ತುತಿ ಯಾಕೆ ಬರೆದ್ರು? ವಿಕ್ರಮ ಪಂಡಿತಾಚಾರ್ಯರು ಬರೆದದ್ದು ವಾಯುಸ್ತುತಿ ಬರೆದರು. ಇದು ಗುರುವರ್ಣನೆ ಆಯಿತು. ಗುರುವರ್ಣನೆ ಆಗೋದು ಬೇಕಾಗಿಲ್ಲ, ಮೊದಲು ಹರಿವರ್ಣನೆ ಆಗಬೇಕು ಅಂತ ಹೇಳಿ ಮಧ್ವಾಚಾರ್ಯ ಬರೆದಂಥದ್ದು ನಖಸ್ತುತಿ ಅಂತ ಹೇಳ್ತಾರೆ. ಆ ಇಡೀ ಪದ್ಯ ಒಂದು ಛಂದಸ್ಸಿನಲ್ಲಿಲ್ಲ. ಪೂರ್ವಾರ್ಧದ ಛಂದಸ್ಸು ಶಾರ್ದೂಲ ವಿಕ್ರೀಡಿತ, ಉತ್ತರಾರ್ಧ ಶೃಗ್ಧರ ಇರುವಂಥದ್ದು. ಅದನ್ನು ಎಷ್ಟು ಚಂದ ಹೇಳ್ತಾರೆ ನೋಡಿ. ಪಾಂತ್ವಸ್ಮಾನ್ ಪುರ್ಹೂತ ವೈರಿ ಬಲವನ್ ಮಾತಂಗ ಮಾತ್ಯದ್ಘಟ, ಈ ಹಾಗೆ ಬರಬೇಕದು. ಆದರೆ ಮುಂದೆ 2 ಸಾಲ ಆದಮೇಲೆ ತಕ್ಷಣ ಬದಲಾಗುವಂಥದ್ದು. ಶ್ರೀಮತ್ ಕಂಠೀರವಾಶ್ಯ ಪ್ರತತ ಸೊನಕರಾಧಾರಿತ ರಾತಿ ದೂರ ಪ್ರದ್ವಸ್ತ್ವದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ಭೂರಿ ಭಾಗೈ. ಧಾಟಿನೇ ಚಲನೆನೇ ಬದಲಿ ಆಗಿಬಿಡುತ್ತಲ್ಲ, ಅದು ಯಾಕೆ ಹಂಗೆ ಮಾಡಿದರು ಅಂತ ಬನ್ನಂಜಿಯವರು ಬರೀತಾರೆ. ಮುಂದೆ ಇಡೀ ವಾಯುಸ್ತುತಿ ಬರೋದು ಶೃಗ್ಧರದಲ್ಲಿ. ಮೊದಲು ಶಾರ್ದೂಲ ವಿಕ್ರೀಡಿತ ಹಾಕಿದೆ, ಮುಂದೆ ವಾಯುಸ್ತುತಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕೊನೆ 2 ಸಾಲನ್ನು ಶೃಗ್ಧರದಲ್ಲಿ ಬರೆದ್ರು. ಮುಂದೆ ವಾಯುಸ್ತುತಿ ಅದರಲ್ಲೇ ಹೋಗುತ್ತೆ ಮುಂದೆ. ಆಗಲೇ ಭಾಳ ಚೆನ್ನಾಗಿ ಹೇಳಿದರು ಸ್ನೇಹಿತರು. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂಶ ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ. ಆ ಭಾಗ ಎಷ್ಟು ಚಂದ ಹಾಡ್ಕೊಂಡು ಹೋಗುತ್ತೆ ಅದು. ಹಾಗೆ ಬರಬೇಕು ಅಂದರೆ ಮೊದಲಿಂದು ಅದು ಅಂದ ಕೆಡಿಸಬಾರ್ದು ಅಂತ ಮೊದಲು ಶಾರ್ದೂಲ ವಿಕ್ರೀಡಿತ ಮಾಡಿ ಕಡೆ 2 ಸಾಲನ್ನು ಇಟ್ಟರು ಅಂತ. ಎಷ್ಟು ಚಂದದ ಅನಾಲಿಸಿಸ್ ಇದು. ಅದನ್ನು ರಾಮಾಯಣದಲ್ಲೂ ಇದೇ ಥರ ಬರ್ತದೆ. ಒಂದು ಕಡೆಗೆ ನಮ್ಮ ಮನೇಲಿ ಬಳಸ್ತೀವಿ ಅದನ್ನು. ರಾಮಾಯಣದಲ್ಲಿ ಹಾಗೆಯೇ ಮೊದಲಿನ 2 ಶ್ಲೋಕ ಅವರು ಬಂದೇಂಜೆ ಬರೀತಾರೆ, ಇದು ಬಹುಶಃ ನಾನು ಕಂಡದ್ದು ರಾಮಾಯಣದಲ್ಲಿ ಮಾತ್ರ ಇರುವಂಥದ್ದು ಅಂತ. ರಾಮಂ ಲಕ್ಷ್ಮಣ ಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ ಕಾಕುತ್ಸಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ. ಇದು ಶಾರ್ದೂಲ ವಿಕ್ರೀಡಿತ. ನೆಕ್ಸ್ಟ್ ಸೆಂಟೆನ್ಸ್ ಬರೋದು, ರಾಜೇಂದ್ರಂ ಸತ್ಯಸಂಧಂ ದಶರಥ ತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲ ತಿಲಕಂ ರಾಘವಂ ರಾವಣಾರಿಂ. ಧಾಟಿ ಹೆಂಗೆ ಚೇಂಜ್ ಆಗಿಬಿಡುತ್ತೆ ನೋಡಿ. ಅದನ್ನು ಬನ್ನಂಜಿಯವ್ರ ಬುದ್ಧಿವಂತಿಕೆ, ಬ್ರಿಲಿಯನ್ಸ್ ಅಂದರೆ ಬರೀ ನಮ್ಮ ನಖಸ್ತುತಿ ಮಾತ್ರ ಹೇಳೋದಲ್ಲ, ಇದಕ್ಕೆ ಪರ್ಯಾಯ ಇದಕ್ಕೆ ಜೊತೆಗೆ ಬಂದಿರುವಂಥದ್ದು ಇನ್ನೊಂದು ಎಲ್ಲಿದೆ ಅಂತ ಹುಡುಕಿ ಹೇಳುವಂಥದ್ದು. ಇನ್ನೊಂದು ಮಾತು ಭಾಳ ಹೇಳಬೇಕಾದ್ದು, ಬಹುದೊಡ್ಡ ಕಾರಣಿಕೆ ಮಧ್ವಾಚಾರ್ಯರದ್ದು ಕೊಟ್ಟದ್ದು, ಅದನ್ನು ಬನ್ನಂಜಿಯವರು ಪ್ರಚಾರ ಮಾಡಿದ್ದು. ಮಧ್ವಾಚಾರ್ಯ ಮೊಟ್ಟ ಮೊದಲನೇದವರು ಜಾತಿ ಮತ್ತು ವರ್ಣದ ಭಿನ್ನತೆ ಹೇಳಿದವರು. ಜಾತಿ ದೇಹಕ್ಕೆ ಸಂಬಂಧಪಟ್ಟದ್ದು, ವರ್ಣ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ನಿಮ್ಮ ಜಾತಿ ಯಾವುದಾದು? ಹುಟ್ಟಿನಿಂದ ಬ್ರಾಹ್ಮಣ ಆಗೋಲ್ಲ ಯಾರೂ, ಯೋಗ್ಯತೆಯಿಂದ ಬ್ರಾಹ್ಮಣ ಆಗ್ತಾನೆ. ಇದನ್ನು ಆ ಕಾಲಕ್ಕೆ 600 ವರ್ಷದಿಂದ ಹೇಳಿದ್ರಲ್ಲ ಮಧ್ವಾಚಾರ್ಯರು. ಅದು ನೆನೆಸೋದೇ ಇಲ್ಲ, ನಾವು ಇವತ್ತಿಗೂ ಸಮಾನತೆ ಅಂತ ಹೇಳ್ತೀವಿ. ಇನ್ನೊಂದು ಬಹುದೊಡ್ಡ ಕಾಣಿಕೆ ಮಧ್ವಾಚಾರ್ಯದ್ದು ಅಂತಂದರೆ ಅವರೊಂದು ಮಾತು ಹೇಳ್ತಾರೆ, ಅವ್ರದೇ ಮಾತು ಹೇಳಬೇಕದು. ಹೋಪಿಂಗ್ ಫಾರ್ ಸಿಮಿಲಾರಿಟಿ ಅಮಂಗ್ ಡಿಸ್ಸಿಮಿಲಾರಿಟಿ ಡಿಸ್ಕ್ರಿಮಿನೇಷನ್ ಅಂತ. ಒಬ್ಬ ಮನುಷ್ಯ ಇನ್ನೊಬ್ಬನ ಹಾಗೆ ಇಲ್ಲ. ಜೀವಗಳಲ್ಲಿ ಭಿನ್ನತೆ ಇದೆ. ನಾವು ಅನ್ನಲ್ವಾ, ಯಾಕೆ ಪಾಪ ಕೆಲವರು ಶ್ರೀಮಂತರಾದರು, ಕೆಲವರು ಬಡವರಾದರು, ಬುದ್ಧಿವಂತರಾದರು, ಕೆಲವು ದಡ್ಡರಾದರು, ಇವ್ರು ಯಾಕೆ ಹಿಂಗಾದರು? ಪಾಪ ನೋವು ಯಾಕೆ ಪಡಬೇಕು? ಜನ ಯಾಕೆ ದುಃಖ ಪಡಬೇಕು? ಭಗವಂತ ಒಬ್ಬನೇ ಆಗಿದ್ರೆ ಯಾಕೆ ಹಿಂಗಾಗಬೇಕು? ಅದಕ್ಕೆ ಹೇಳ್ತಾರೆ, ಇದು ಅನಿವಾರ್ಯ. ಜೀವಗಳಲ್ಲಿ ಭಿನ್ನತೆ ಇದೆ.
ಒಂದೇ ಥರ ಇರುವಂಥ ಇಬ್ಬರು ಮನುಷ್ಯರು ಪ್ರಪಂಚದಲ್ಲಿ ಇಲ್ಲ. ಎಷ್ಟು ಚಂದದ ಮಾತದು, ಅವತ್ತು ಹೇಳುವಂಥದ್ದು. ಇನ್ನೊಂದು ಹೇಳ್ತಾರೆ, ಯಾಕೆ ಹಿಂಗಾಯಿತು ಅಂತಂದರೆ ಅವು ಎಷ್ಟು ಚಂದ. ನಮಗೆ ಅವ್ರದ್ದು ಎಕ್ಸಾಂಪಲ್ ಕೊಡ್ತಾರೆ. ಮನೆ ಹಿಂದೆ ಕೋತಿಗಳ ಹಿಂಡಿ ಬಂದುಬಿಡ್ತದೆ, ಒಂದು 50 ಕೋತಿಗಳೇ ಬಂದುಬಿಡ್ತಾವೆ. ಎಲ್ಲ ಒಂದೇ ಥರ ಕಾಣಿಸ್ತಾವೆ ನಮಗೆ ಕೋತಿ. ಓಡಿಸ್ರ ಕೋತಿ ಅಂತೀವಿ. ಮರುದಿವಸ ಅದೇ ಕೋತಿ ಬಂದರೆ ನಿನ್ನೆ ಬಂದದ್ದಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಆದರೆ ಕೋತಿಗಳಿಗೆ ಗೊತ್ತಾಗತ್ತೆ. ಕೋತಿಗೆ ತಮ್ಮಪ್ಪ ಯಾರು, ಅಮ್ಮ ಯಾರು, ಹೆಂಡತಿ ಯಾರು, ತಂಗಿ ಯಾರು ಗೊತ್ತಿದೆ, ನಮಗೆ ಗೊತ್ತಾಗಿಲ್ಲ. ಅದಕ್ಕೆ ಬನ್ನಂಜರು ಭಾಳ ಚಂದ ಹೇಳ್ತಾರೆ, ಬಹುಶಃ ಕೋತಿಗಳಿಗೂ ಹಾಗೆ ಅನಿಸಿರ್ಬೇಕು ನಮ್ಮನ್ನು ನೋಡಿ. ಇವ್ಯಾಕೆ ಹಿಂಗಿದಾವೆಲ್ಲ ಒಂದೇ ಥರ ಇದ್ದಾವಲ್ಲ ಅಂತಾರು. ಇದು ಯಾವಾಗ ನಮ್ಮ ನೋಡುವೊಳಗೆ ಸೂಕ್ಷ್ಮತೆ ಕಮ್ಮಿ ಆಗತ್ತೋ ಭಿನ್ನತೆ ಕಾಣಿಸೋಲ್ಲ. ಪ್ರತಿಯೊಂದು ಜೀವದಲ್ಲಿ ಭಿನ್ನತೆ ಇದೆ. ಇಟ್ಸ್ ಇನ್ಎವಿಟೇಬಲ್. ಭಿನ್ನತೆ ಇರೋದು ಇನ್ಎವಿಟೇಬಲ್. ಅದು ಭಿನ್ನತೆ ಇರೋದಕ್ಕೆ ಯಾಕೆ ಅಂತ ಹೇಳ್ತಾರೆ, ಸ್ವಭಾವ ಅಂತ ಹೇಳಿದೆ. ಸ್ವಭಾವಕ್ಕೆ ತಕ್ಕ ಹಾಗೆ ಜೀವ ಬರ್ತದೆ. ಒಬ್ಬ ರೈತ ಹಲಸು, ಮಾವು, ಹುಣಸೆ ಹಣ್ಣು ಮತ್ತು ಇನ್ನೊಂದು ಯಾವುದದು ಹಾಗಲಕಾಯಿ 4 ಬೀಜ ತಗೋತಾನೆ, ಹೊಲದಲ್ಲಿ ಹಾಕ್ತಾನೆ. ಒಂದೇ ಹೊಲ, ಅದೇ ನೀರು, ಅದೇ ಗೊಬ್ಬರ, ಅದೇ ಬಿಸಿಲು. ದೊಡ್ಡದಾದಮೇಲೆ ಹಾಗಲಕಾಯಿ ತಪ್ಪಿ ಕೂಡ ಮಾವಿನ ಹಣ್ಣು ಆಗಲ್ಲ, ಮಾವಿನ ಹಣ್ಣು ಹಾಗಲಕಾಯಿ ಆಗಲ್ಲ. ಅದು ಹಾಗೇ ಆಗುತ್ತೆ, ಬೀಜದಲ್ಲಿ ಇರ್ಗುಡ ಅಂತ ಬಂದ್ಬಿಡುತ್ತೆ. ಅಂದರೆ ಆ ಮೂಲ ಸ್ವಭಾವನೇ ಕೊನೆಗೆ ಬರುವಂಥದ್ದು. ಯಾಕೆ ಜೀವಗಳಲ್ಲಿ ಭಿನ್ನತೆ ಇದೆ ಅಂದರೆ ಅವುಗಳ ಸ್ವಭಾವದಿಂದ, ಸಹಜ ಸ್ವಭಾವದಿಂದ ಆಗುವಂಥದ್ದು ಅನ್ನೋದನ್ನು ಮಧ್ವಾಚಾರ್ಯ ಹೇಳಿದ್ದನ್ನು ತಿಳಿಸ್ತಾರೆ. ಅದಕ್ಕೆ ಹೇಳ್ತಾರೆ, ಈಕ್ವಲ್ ಟ್ರೀಟ್ಮೆಂಟ್ ಎಲ್ರಿಗೂ ಸರಿಯಲ್ಲ ಅಂಥೇಳಿ. ಈಕ್ವಲ್ ಟ್ರೀಟ್ಮೆಂಟ್ ಅಮಂಗ್ ಅನ್ಈಕ್ವಲ್ಸ್ ಈಸ್ ಡಿಸ್ಕ್ರಿಮಿನೇಷನ್. ಅನ್ಈಕ್ವಲ್ ಟ್ರೀಟ್ಮೆಂಟ್ ಅಮಂಗ್ ಅನ್ಈಕ್ವಲ್ ಲೈವ್ಸ್ ಈಸ್ ನಾಟ್ ಡಿಸ್ಕ್ರಿಮಿನೇಷನ್. ಇನ್ಇಕ್ವಾಲಿಟಿ ಈಸ್ ದ ನೇಚರ್ ಆಫ್ ಥಿಂಗ್ಸ್. ಇದು ಇಂಗ್ಲೀಷಲ್ಲೇ ಹೇಳಿದ್ದವರು. ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ ಬನ್ನಂಜಿಯವರ ವಿವರಣೆ ಅದ್ಭುತವಾದಂಥದ್ದು. ಅದೊಂದೇ ಹೇಳಬೇಕಾದ್ರೆ 2 ತಾಸು ಬೇಕಪ್ಪ, ಎಷ್ಟು ಚೆನ್ನಾಗಿದೆ. ಹೇಗೆ ಮಧ್ವಾಚಾರ್ಯರು ಅಲ್ಲಿ ಬಂದಂಥ ಕೆಲವು ವಿರೋಧಾಭಾಸಗಳನ್ನು ಹೇಗೆ ಸರಿ ಮಾಡ್ತಾರೆ, ರಾಮಾಯಣದ್ದು, ಮಹಾಭಾರತದ್ದು ಎಲ್ಲವನ್ನು ವಿವರಣೆ ಮಾಡಿ ಹೇಳಿದ್ದಾರೆ. ಸುಕ್ತನ್ಕರ್ ನಮ್ಮ ಮಹಾಭಾರತವನ್ನು ಕ್ರಿಟಿಕಲ್ ಎಡಿಷನ್ ಮಾಡಿದಂಥವ್ರು. ಬನ್ನಂಜಿಯವರದು, ಮಧ್ವಾಚಾರ್ಯರದು ಮಹಾಭಾರತ ತಾತ್ಪರ್ಯ ನಿರ್ಣಯ ಎಷ್ಟು ಚೆನ್ನಾಗಿತ್ತು ಅಂದರೆ ಸುಕ್ತನ್ಕರ್ ಅದನ್ನು ತನ್ನ ಸ್ಫೂರ್ತಿ ಅಂತ ಬಳಸ್ಕೊಂಡಿದ್ದಾರೆ. ಈ ಥರದ ವಿಚಾರಗಳನ್ನು ಶ್ರೀಮದ್ ಆಚಾರ್ಯರ ಜೀವನ, ಸಾಧನೆ, ಕೃತಿಗಳನ್ನು ಕನ್ನಡದಲ್ಲಿ ನಮಗೆ ತಿಳಿಯೋ ಹಾಗೆ ಉಪನ್ಯಾಸ ಮಾಡಿ ಬರೆದು ನಮ್ಮ ಎಲ್ಲ ಹೃದಯಗಳಲ್ಲಿ ಮಧ್ವಾಚಾರ್ಯನ ಸ್ಥಾಪನೆ ಮಾಡಿದಂಥ ಶ್ರೀಮದ್ ಆಚಾರ್ಯ ಬನ್ನಂಜೆ ಗೋವಿಂದಾಚಾರ್ಯರಿಗೆ ನಾನು ಹೇಳಬಹುದಾದದ್ದಿಷ್ಟೇ. ಈಶಾವಾಸ್ಯದ ಕೊನೆಯ ಮಾತಿನಂತೆ ಮಮ ಉಕ್ತಿಂ ವಿಧೇಮ. ಥ್ಯಾಂಕ್ ಯು.